ಪ್ರಕರಣಕ್ಕೆ ಬಿಜೆಪಿ ನಾಯಕರ ಎಂಟ್ರಿ ಆಗಿದೆ. ವಾರಾಂತ್ಯದಲ್ಲಿ ಮಂಜುನಾಥನ ದರ್ಶನಕ್ಕೆ ತಯಾರಿಯನ್ನ ಮಾಡಿಕೊಳ್ಳಲಾಗಿದೆ. ವಿಜಯೇಂದ್ರ ನೇತೃತ್ವದಲ್ಲಿ ಧರ್ಮಸ್ಥಳಕ್ಕೆ ಭೇಟಿಯನ್ನ ನೀಡಲಿದ್ದಾರೆ. 20 ಹಾಗೂ 30 ಶಾಸಕರ ಜೊತೆಗೆ ಧರ್ಮಸ್ಥಳಕ್ಕೆ ಭೇಟಿಯನ್ನ ನೀಡಲಿದ್ದಾರೆ. ಶ್ರೀ ಕ್ಷೇತ್ರದ ಬೆಂಬಲಕ್ಕೆ ಇದ್ದೇವೆ ಅಂತ ಸಂದೇಶವನ್ನ ಸಾರ್ತಿದ್ದಾರೆ. ರಾಜಕೀಯ ಹೋರಾಟಕ್ಕೂ ಕೇಸರಿ ಪಡೆ ನಿರ್ಧರಿಸಿದೆ. ಈಗಾಗಲೇ ಎಸ್ಐಟಿ ತನಿಖೆಯನ್ನ ಬಿಜೆಪಿ ಪ್ರಶ್ನಿಸಿದೆ ಕೂಡ. ಧರ್ಮಸ್ಥಳ ಪ್ರಕರಣಕ್ಕೆ ಇದೀಗ ಬಿಜೆಪಿ ನಾಯಕರ ಎಂಟ್ರಿ ಆಗಿದೆ. ವಾರಾಂತ್ಯದಲ್ಲಿ ಧರ್ಮಸ್ಥಳದ ಮಂಜುನಾಥನ ದರ್ಶನಕ್ಕೆ ತಯಾರಿಯನ್ನ ಮಾಡಿಕೊಳ್ಳಲಾಗಿದೆ. ವಿಜಯೇಂದ್ರ ನೇತೃತ್ವದಲ್ಲಿ ಧರ್ಮಸ್ಥಳಕ್ಕೆ ಭೇಟಿಯನ್ನ ನೀಡಲಿದ್ದಾರೆ. ಇನ್ನು 20 ರಿಂದ 30 ಶಾಸಕರ ಜೊತೆಗೆ ಧರ್ಮಸ್ಥಳಕ್ಕೆ ಭೇಟಿಯನ್ನ ನೀಡ್ತಾರೆ. ಇನ್ನು ಶ್ರೀ ಕ್ಷೇತ್ರದ ಬೆಂಬಲಕ್ಕೆ ಇದ್ದೇವೆ ಎನ್ನುವಂತಹ ಸಂದೇಶವನ್ನ ಸಾರೋದಕ್ಕೆ ಹೊರಟಿದೆ ಬಿಜೆಪಿ ಪಡೆ. ರಾಜಕೀಯ ಹೋರಾಟಕ್ಕೂ ಕೂಡ ಕೇಸರಿ ಪಡೆ ನಿರ್ಧರಿಸಿದೆ. ಈಗಾಗಲೇ ಎಸ್ಐಟಿ ತನಿಖೆಯನ್ನ ಪ್ರಶ್ನಿಸಿದ್ದಾರೆ ಬಿಜೆಪಿಯ ಹಲವು ನಾಯಕರು. ಇನ್ನು ಧರ್ಮಸ್ಥಳ ವ್ಯಾಪ್ತಿಯಲ್ಲಿ ಸಾಕಷ್ಟು ನೂರಾರು ಶವಗಳನ್ನು ಹೂತಿಟ್ಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೀಗ ಬಿಜೆಪಿ ನಾಯಕರು ಕೂಡ ಈ ಒಂದು ಪ್ರಕರಣಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ. ಸಾಕಷ್ಟು ಜನ ಇದಕ್ಕೆ ವಿರೋಧವನ್ನ ಕೂಡ ವ್ಯಕ್ತಪಡಿಸಿದ್ದಾರೆ. ಯಾಕಂದ್ರೆ ಆ ದೂರುದಾರ ಯಾರು, ಅವನು ಹೇಳಿದ ತಕ್ಷಣ ನೀವು ಎಲ್ಲಾ ಸ್ಥಳಗಳನ್ನ ಹೇಗೆ ಅಗೀತೀರಾ? ಇದರಲ್ಲಿ ಸಾಕಷ್ಟು ಖರ್ಚುಗಳು ಕೂಡ ಆಗುತ್ತೆ. ಸತ್ಯಾಸತ್ಯತೆಗಳನ್ನ ತಿಳಿಯದೆ ಅದು ಹೇಗೆ ಅವನು ತೋರಿಸಿರುವಂತಹ ಎಲ್ಲಾ ಒಂದು ಪಾಯಿಂಟ್ಗಳಲ್ಲಿ ಅಗಿಯೋದಕ್ಕೆ ಸಾಧ್ಯ? ಹೇಗೆ ಈ ಒಂದು ಎಸ್ಐಟಿ ತಂಡ ಈ ರೀತಿಯಾದಂತಹ ಕೆಲಸ ಮಾಡ್ತಾ ಇದೆ ಅನ್ನೋದಾಗಿ ಸಾಕಷ್ಟು ಆರೋಪಗಳು, ಆಕ್ಷೇಪ ಕೂಡ ಬಿಜೆಪಿ ನಾಯಕರಿಂದ ವ್ಯಕ್ತವಾಗಿರುವಂತದ್ದು. ಹೀಗಾಗಿ ವಾರಾಂತ್ಯದಲ್ಲಿ ಮಂಜುನಾಥನ ದರ್ಶನಕ್ಕೆ ತಯಾರಿಯನ್ನ ಮಾಡಿಕೊಂಡಿದ್ದಾರೆ. ವಿಜಯೇಂದ್ರ ನೇತೃತ್ವದಲ್ಲಿ ಧರ್ಮಸ್ಥಳಕ್ಕೆ ಭೇಟಿಯನ್ನ ನೀಡ್ತಾರೆ. 20 ಹಾಗೂ 30 ಶಾಸಕರ ಜೊತೆಗೆ ಧರ್ಮಸ್ಥಳಕ್ಕೆ ಭೇಟಿಯನ್ನ ನೀಡಲಿದ್ದಾರೆ. ಇನ್ನು ಶ್ರೀ ಕ್ಷೇತ್ರ ಧರ್ಮಸ್ಥಳದ ಬೆಂಬಲಕ್ಕೆ ನಾವಿದ್ದೇವೆ ಎನ್ನುವಂತಹ ಒಂದು ಸಂದೇಶವನ್ನ ಸಾರೋದಕ್ಕೆ ಇದೀಗ ಬಿಜೆಪಿ ನಾಯಕರು ಹೊರಟಿದ್ದಾರೆ. ರಾಜಕೀಯ ಹೋರಾಟಕ್ಕೂ ಕೂಡ ಕೇಸರಿ ಪಡೆ ನಿರ್ಧರಿಸಿದೆ.